ರಾಜ್ಯದಲ್ಲಿ ಕುರ್ಚಿಯ ಕಚ್ಚಾಟ ಆಲ್ಮೋಸ್ಟ್ ಕಳೆದ 5 ತಿಂಗಳಿಂದಲೂ ಕೂಡ ಯಾವ ರೀತಿಯಾಗಿ ನಡೀತಾ ಇದೆ ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಇದೇ ಸಂದರ್ಭದಲ್ಲಿ ಒಂದು ಮೇಜರ್ ಟ್ವಿಸ್ಟ್ ಅನ್ನುವಂತ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರು ಮಾರ್ಚ್ ಮೊದಲ ವಾರದಲ್ಲಿ ರಾಜ್ಯಕ್ಕೆ ಎಂಟ್ರಿ ಕೊಡುವಂತ ಸಾಧ್ಯತೆ ಇದೆ. ಕಾಂಗ್ರೆಸ್ನಲ್ಲಿ ಮುಗಿತಾನೆ ಇಲ್ಲ ಕುರ್ಚಿ ಬಿಕ್ಕಟ್ಟು, ಅದೆಲ್ಲದಕ್ಕೂ ಕೂಡ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲೇ ಬ್ರೇಕ್ ಅನ್ನ ಹಾಕ್ತಾರಾ ಅನ್ನುವಂತ ಪ್ರಶ್ನೆ ಇದೆ. ರಾಹುಲ್ ಗಾಂಧಿ ಭೇಟಿಗೆ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಸರ್ಕಸ್ ಮಾಡ್ತಾ ಇದ್ದಾರೆ ದೆಹಲಿಯಲ್ಲೇ ಬೀಡು ಬಿಟ್ಟಿರುವಂತದ್ದು DCM. ನಿನ್ನೆ ಅಸ್ಸಾಂ ರಾಜ್ಯದ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಎಲ್ಲ ಆಯಿತು. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿಕ್ಕೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಮಾರ್ಚ್ 6ರಿಂದ 10ರ ಒಳಗಾಗಿ ರಾಜ್ಯಕ್ಕೆ ರಾಹುಲ್ ಬರುವಂತ ಸಾಧ್ಯತೆ ಇದೆ. KPCCಯಿಂದ 100 ನೂತನ ಕಟ್ಟಡಗಳ ಶಂಕುಸ್ಥಾಪನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರ್ತಾ ಇದ್ದಾರೆ. ಈ ವೇಳೆ ನಾಯಕತ್ವ ಬಿಕ್ಕಟ್ಟಿಗೆ ತೆರೆ ಎಳಿತಾರ. CM DCM ಆಪ್ತ ಶಾಸಕರಿಂದ ರಣತಂತ್ರವನ್ನ ಕೂಡ ಮಾಡಲಾಗ್ತದೆ. ವಿದೇಶಿ ಟೂರ್ಗೆ ಹೋಗ್ಲಿಕ್ಕೆ CM ಆಪ್ತರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ರೆಸಾರ್ಟ್ ಪಾಲಿಟಿಕ್ಸ್ಗೆ DCM ಆಪ್ತರು ರಣತಂತ್ರ ಅಂತ ಹೇಳಲಾಗ್ತದೆ. ಇಲ್ಲಿ CM ಆಪ್ತ ಶಾಸಕರ ನಡೆಯನ್ನ ನೋಡಿ ನಂತರ ನಿರ್ಧಾರ ಮಾಡಲಿಕ್ಕೆ DCM ಆಪ್ತರು ಮುಂದಾಗಿದ್ದಾರೆ. ಬಜೆಟ್ ಅಧಿವೇಶನದ ಬಳಿಕ ನಿರ್ಧಾರನ, ನಾಯಕತ್ವ ಬದಲಾಗುತ್ತಾ, ಯಥಾಸ್ಥಿತಿ ಮುಂದುವರಿಯುತ್ತಾ, ಕುತೂಹಲಕಾರಿ ಘಟ್ಟದಲ್ಲಿ ಕೈ ರಾಜಕೀಯ ಈಗ ಬಂದು ತಲುಪಿರುವಂಥದ್ದು. ಏನೇ ಆದರೂ ಕೂಡ ಬಜೆಟ್ ನಂತರನೇ ಆಗುವಂತ ಎಲ್ಲ ಚಾನ್ಸಸ್ಗಳಿದಾವೆ. ಕುರ್ಚಿ ಪಾಲಿಟಿಕ್ಸ್ ಬಗ್ಗೆ DCM ಏನಂದ್ರು, ಇದಕ್ಕೆ CM ಏನಂತ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ, ಒಮ್ಮೆ ಕೇಳೋಣ. ಗೊಂದಲ ಏನಿಲ್ಲ, ಗೊಂದಲ ಯಾರಿಗೂ ಬೇರೆಯವ್ರಿಗೆ ಇರ್ಬೋದು, ನನಗೆ ಯಾವ ಗೊಂದಲನೂ ಇಲ್ಲ. ನೋಡ್ರಿ, ನಾನು ಸಿದ್ದರಾಮಯ್ಯನವರು ಏನು ಮಾತಾಡಿದ್ದೀವಿ ನನಗೆ ಗೊತ್ತು. ನಾವಿಬ್ಬರೇ ಕದ್ದು ಮುಚ್ಚಿ ಮಾತಾಡ್ಕೊಂಡಿಲ್ಲ. ನಮ್ಮ ಪಕ್ಷದ ವರಿಷ್ಠರು ನಾವು ಎಲ್ಲ ಸೇರಿ ಮಾತಾಡಿದ್ವಿ. ಆ ಮಾತು ಪ್ರಕಾರ ಇಬ್ಬರು ನಾವು ಮಾತಾಡ್ಕೊಂಡಿದ್ದೀವಿ. ಬೇರೆಯವರೆಲ್ಲ ಇದಕ್ಕೆ ಟೆನ್ಷನ್ ತಗೊಳ್ಳೋದು, ಸ್ಟೇಟ್ಮೆಂಟ್ ಕೊಡೋದ್ರಿಂದ ಯಾರಿಗೂ ಏನು ಪ್ರಯೋಜನ ಆಗೋದಿಲ್ಲ. ಯಾರಿಗೂ ಏನು ಪ್ರಯೋಜನ ಇಲ್ಲ. ಅವ್ರು ಯಾರಾದ್ರೂ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ನನ್ನ ಪರ ಕೊಡ್ತಾ ಇರ್ಬೋದು, ನನ್ನ ವಿರೋಧ ಕೊಡ್ತಾ ಇರ್ಬೋದು, ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು, ಯಾರೇ ಇರಲಿ, ಪಾರ್ಟಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳೇ ಹೊರತು ಪಾರ್ಟಿಗೆ ಒಳ್ಳೇದು ಮಾಡೋ ಸ್ಟೇಟ್ಮೆಂಟ್ ಅಲ್ಲ. ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಒಳ್ಳೇದು ಅಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೇಳಿದ್ದಾರೆ. ಅದನ್ನ ನಾವು ಪಾಲನೆ ಮಾಡ್ಕೊಂಡು ಹೋಗ್ಬೇಕು. ಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದನ್ನೇ ಅಂತಿಮ. ನೀವು ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ, ನಂಗೆ ಗೊತ್ತಿಲ್ಲ. ಹೈಕಮಾಂಡ್ ಏನ್ ಹೇಳ್ತದೆ ಅದಕ್ಕೆ ನಾನು ಬದ್ಧ. ಇಲ್ಲಪ್ಪ, ನಾನು ಕರೀದಿನ ಯಾಕೆ ಹೋಗ್ಲಮ್ಮ? ಇಲ್ಲಿ ಕೆಲಸ ಇದೆ, ಬಜೆಟ್ ಪ್ರಿಪರೇಷನ್ ಕೆಲಸ ಇದೆ. ಇಲ್ಲಿ ಕರೆದ್ರೆ ಹೋಗಿ. ಇದೆಲ್ಲದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಹೋಗೋಣ. ಎಂದಿನಂತೆ ನನ್ನ ಕಲೀಗ್ಸ್ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಫಸ್ಟ್ ವೆಲ್ಕಮ್ ಮಾಡ್ಕೊಳ್ತೀನಿ. ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂತಹ ಮಧು ಎಂಬುತ್ತುವಳ್ಳಿ ಜಾಯ್ನ್ ಆಗಿದ್ದಾರೆ. ಮಧು ಕಾರ್ಯಕ್ರಮಕ್ಕೆ ನಮಸ್ತೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ಕೂಡ ಜಾಯ್ನ್ ಆಗಿದ್ದಾರೆ. ಪಟೇಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಪೃಥ್ವಿ. ಮಾತನಾಡ್ತಾ ಹೋಗೋಣ. ಮಧು, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ಅಂದ್ರೆ ನಿನ್ನೆ ಸ್ಟೇಟ್ಮೆಂಟೇ ಗೊತ್ತಾಗ್ತಾ ಇದೆ DK ಶಿವಕುಮಾರ್ ಅವರದು. ಕದ್ದು ಮುಚ್ಚಿ ಯಾವುದು ಕೂಡ ಆಗಿರುವಂತದ್ದಲ್ಲ, ಅಲ್ಲಿ ವರಿಷ್ಠರು ಕೂಡ ಇದ್ರು ಅನ್ನುವಂಥದ್ದನ್ನ ಹೇಳುವ ಮುಖಾಂತರ ಏನೋ ಒಂದು ಆಗಿದೆ, ಒಪ್ಪಂದ ಆಗಿರುವ ರೀತಿಯಲ್ಲೇ ಪರೋಕ್ಷವಾಗಿ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಡೆಡ್ ಎಂಡ್ಗಳೆಲ್ಲವೂ ಕೂಡ ಮುಗಿತಾ ಇದೆ. 1-2.5 ವರ್ಷದ್ದು, ಅದರ ಜೊತೆಗೆ ದೇವರಾಜ್ ಅರಸು ಅವರ ದಾಖಲೆ, ಈಗ ಬಜೆಟ್ ಒಂದು ಅತ್ಲಾಗ ಆಗ್ಬಿಡ್ಲಿ ಅನ್ನುವಂಥದ್ದು ಇದೆಯಲ್ಲ. ಸೊ ಆ ಸಂದರ್ಭ ಆದ ಬಳಿಕ ನಿರ್ಣಾಯಕ ಘಟ್ಟಕ್ಕೆ ಬಂದು ತಲುಪಿದ್ಯಾ ರಾಜ್ಯ ಕುರ್ಚಿಯ ಕಚ್ಚಾಟ? ನಿನ್ನೆ ಶೋಲ್ಲೂ ಕೂಡ ಇದೇ ವಿಚಾರವಾಗಿ ಸ್ಪಷ್ಟವಾಗಿ ಹೇಳಿದೆ. ಅಂದರೆ ಏನಂತ DK ಶಿವಕುಮಾರ್ ಈ ಮಾತಿಗೆ, ಅಂದರೆ ನಾವು ಗದ್ದು ಮುಚ್ಚಿ ಏನು ಮಾತಾಡಿಲ್ಲ, ವರಿಷ್ಠರು ಮುಂದೆನೇ ಮಾತಾಡಿದ್ದೀವಿ, ನನಗೆ ಅವ್ರಿಗೆ ಗೊತ್ತು ಅಂತ ಹೇಳ್ತಾ ಇರುವಂಥ ಮಾತಿಗೆ ಅದರದ್ದೇ ಆದ ತೂಕ ಇದೆ ಅಂತ ಇಷ್ಟು ದಿವಸ ಹೇಳಿದ್ದೊಂದು ಮಾತು, ಈಗ ಹೇಳಿರೋದೊಂದು ಮಾತು. ಹೇಗೆ ಆ ಒಂದು ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ ನಾನು, ಆ ಒಂದು ಗಳಿಗೆಗೋಸ್ಕರ ಕಾಯ್ತಾ ಇದ್ದೀನಿ ಅಂತ ಒಂದು ಸಂದರ್ಶನದಲ್ಲಿ ಹೇಳಿದ್ರಲ್ಲ, ಆ ಮಾತಿಗೆ ಎಷ್ಟು ಒಂದು ಮಹತ್ವ ಮತ್ತು ತೀಕ್ಷ್ಣತೆ ಇತ್ತಲ್ಲ, ಅದೇ ಒಂದು ತೀಕ್ಷ್ಣತೆ ನೆನ್ನೆ ಆಡಿದ ಈ ಮಾತಿಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಸ್ವಲ್ಪ ವರಸೆ ಬದಲಿಸಿದಂತೆ ಕಾಣಿಸ್ತಾ ಇದೆ. ಈಗ ನೆನ್ನೆ ಅವರು ಕೂಡ ರಿಯಾಕ್ಟ್ ಮಾಡಿರೋ ರೀತಿ, ಆ ಒಂದು ವಿಧಾನದಲ್ಲಿ ಏನಿದೆ, ಸ್ವಲ್ಪ ಬೇರೆ ರೀತಿ ಸಂದೇಶ ಇದೆ. ಯಾವ ರೀತಿ, ಕರಿದೆ ನಾನು ಯಾಕೆ ಹೋಗಲಿ, ಹಾಗಾದರೆ DK ಶಿವಕುಮಾರ್ ಅವ್ರನ್ನ ಕರೀದೇ ಹೋಗಿದಾರಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಮತ್ತು ಹೈಕಮಾಂಡ್ ಏನು ಡಿಸೈಡ್ ಮಾಡುತ್ತೆ ಅದು ಅಂತ ಒಂದು ಮಾತು ಹೇಳ್ತಾರೆ. ಸೊ ಹೈಕಮಾಂಡ್ ಏನು ಡಿಸೈಡ್ ಮಾಡುತ್ತೆ ಅನ್ನುವಂಥದ್ದು, ಯಾವಾಗ ಡಿಸೈಡ್ ಮಾಡುತ್ತೆ ಅನ್ನುವಂಥದ್ದು ಇವ್ರನ್ನ ಕೇಳದೆ ಮಾಡೋಕ್ಕಾಗಲ್ಲ ಅನ್ನುವಂಥದ್ದು ಅಷ್ಟೇ ಸ್ಪಷ್ಟವಾಗಿರುವಂಥ ಒಂದು ಸತ್ಯ. ಈ ಹಿನ್ನೆಲೆಯಲ್ಲಿ ನನ್ನನ್ನು ಕೇಳದೆ ಅಥವಾ ನನ್ನನ್ನು ಸರ್ಪಾಸ್ ಮಾಡಿ, ನನ್ನನ್ನು ಸ್ನಬ್ ಮಾಡಿ, ನನ್ನನ್ನು ಐಸೋಲೇಟ್ ಮಾಡಿ ಡಿಸಿಷನ್ ತಗೊಳಕ್ಕಾಗಲ್ಲ ಹೈಕಮಾಂಡು ಅನ್ನೋ ಒಂದು ಕಾನ್ಫಿಡೆನ್ಸ್ ಸಿದ್ದರಾಮಯ್ಯ ಅವ್ರಿಗಿದೆ. ಯಾಕಂದರೆ ಅವ್ರಿಗಿರುವಂಥ ಸ್ಟೇಚರು, ಅವ್ರಿಗಿರುವಂಥ ಒಂದು ಡೀಪ್ ರೂಟೆಡ್ ಸ್ಟ್ರೆಂತು ಇನ್ ಟರ್ಮ್ಸ್ ಆಫ್ ವೋಟ್ ಬ್ಯಾಂಕು ಎಲ್ಲ ಅದು ಗೊತ್ತಿರೋದೆ. ಸೊ ಆ ಕಾರಣಕ್ಕೆ ಆ ಕಾನ್ಫಿಡೆನ್ಸ್ ಅವ್ರನ್ನ ಆ ರೀತಿ ಮಾತಾಡುವಂತ ಹೇಳ್ತಾ ಇದೆ. ವೆರಾಸ್ DK ಶಿವಕುಮಾರ್ ಅವರ ಹೇಳ್ತಿರೋ ಮಾತೇನಿದೆಯಲ್ಲ, ನಾವೇನು ಕದ್ದು ಮುತ್ತಿ ಮಾತಾಡಿಲ್ಲ, ಸುಮ್ಮನಿರಿ ಅಂತ ಹೇಳಿದ್ದಾರೆ ಅಧ್ಯಕ್ಷರು, ಅದಕ್ಕೋಸ್ಕರ ಸುಮ್ಮನಿದ್ದೀವಿ, ಬಾಕಿ ಅವ್ರು ಏನೇನಾದರೂ ಮಾತಾಡಿದ್ರೆ ಅದು ಅವ್ರಿಗೆ ಬಿಟ್ಟಿದ್ದು ಅಂತ. ಅದು
ವಿಧಾನ ಪರಿಷತ್ ಸದಸ್ಯರು ಅಂತ ಹೆಸರು ಆ ಥರದ್ದೊಂದು ಹೇಳಲಿಲ್ಲ. ಬಿಟ್ಟರೆ ಶಾಸಕರು ನನ್ನ ಪರವಾಗಿ ಮಾತಾಡ್ತಾ ಇರೋರು, ವಿರುದ್ಧವಾಗಿ ಅವ್ರ ಪರವಾಗಿ ಮಾತಾಡ್ತಾ ಇರೋರು, ಇನ್ನೇನೋ ಮಾಡ್ತಾ ಇರೋರು ಎಲ್ಲರಿಗೂ ಹೇಳಿದ್ರು ಅದು. ಸೊ ಯಾರಿಗೆ ಹೇಳಬೇಕಿತ್ತು ಅದನ್ನು ಕ್ಲಿಯರಾಗಿ ಹೇಳಿದ್ದಾರೆ. ಸೊ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಆ ಮಾತಿಗೆ ಸಿದ್ದರಾಮಯ್ಯ ಅವರಾಗಲಿ ಅಥವಾ ಸಿದ್ದರಾಮಯ್ಯ ಬಣದ ಕೆಲವು ನಾಯಕರುಗಳಾಗಲಿ, ಕೆಲವು ನಾಯಕರುಗಳು ಹೇಳ್ತಾ ಇದ್ದಾರೆ ಸ್ಪಷ್ಟತೆಯನ್ನು ಕೊಡಬೇಕು, ಹೈಕಮಾಂಡ್ ಈ ಬಗ್ಗೆ ಮಧ್ಯಪ್ರವೇಶ ಮಾಡಬೇಕು. ಈಗಲಾದರೂ ಇದು ಇಷ್ಟು ಮತ್ತೆ 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 ರಿಪೀಟೆಡ್ಲಿ ಒಂದು ಪೀಕ್ ಪಾಯಿಂಟ್ಗೆ ಹೋಗುತ್ತೆ, ಮತ್ತೊಂದು ಬ್ರೇಕ್ ಬರುತ್ತೆ, ಮತ್ತೆ ಆಮೇಲೆ ಬ್ರೇಕ್ಗೆ ಬಾದ್ ಮತ್ತೆ ಡ್ರಾಮಾಗಳು ಶುರು ಆಗ್ತವೆ. ಸೊ ಕ್ಲಾರಿಟಿಯನ್ನು ಕೊಡುವಂಥ ಪ್ರಯತ್ನವನ್ನು ಹೈಕಮಾಂಡ್ ಮಾಡಬೇಕು ಅಂತ ಎಷ್ಟು ಜನ ಕೇಳ್ತಾ ಇದ್ದಾರೆ, ಎಷ್ಟು ದಿವಸದಿಂದ ಕೇಳ್ತಾ ಇದ್ದಾರೆ. ಸ್ಟಿಲ್ ಯಾಕೆ ಮಾಡೋಕ್ಕಾಗ್ತಿಲ್ಲ ಹೈಕಮಾಂಡ್ಗೆ? ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿರೋದ್ರಲ್ಲಿ ಸುಳ್ಳಂತೂ ಇಲ್ಲ ಅಂತ ಅನ್ನಿಸ್ತಾ ಇದೆಯಲ್ಲ. ಇಲ್ಲ, ಡಿ ಕೆ ಶಿವಕುಮಾರ್ ಹಿಂಗೆಲ್ಲ ಮಾತಾಡಬಾರ್ದು, ಅದು ಪಕ್ಷಕ್ಕೆ ತುಂಬ ಡ್ಯಾಮೇಜ್ ಆಗುತ್ತೆ. ಸೊ ಹಿಂಗಾಗಿ ಸುಮ್ಮನೆ ಇರಬೇಕು ಅಂತ ಹೇಳ್ಬಿಡ್ಬೋದಿತ್ತಲ್ಲ, ಯಾಕೆ ಹೇಳೋಕ್ಕಾಗ್ತಿಲ್ಲ? ಹಂಗಾದ್ರೆ ಏನು ಪ್ರಾಮಿಸ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅನ್ನುವಂಥ ಅನುಮಾನ, ರಾಜಕೀಯ ಪ್ರಶ್ನೆಗಳು ಎದ್ದೇಳ್ತವೆ. ಸಿದ್ದರಾಮಯ್ಯ ಅವರ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಈಸಿಯಾಗಿ ಪಕ್ಕಕ್ಕೆ ಸರ್ಕೊಂಬಿಡ್ರಿ ಅಂತ ಹೇಳ್ಬಿಡ್ಬೋದಾಗಿತ್ತು. ಸಿದ್ದರಾಮಯ್ಯ ಅವರನ್ನು ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು ಮತ್ತು ಅದರಿಂದ ರಿವರ್ಸ್ ಆಗುತ್ತೆ. ಮತ್ತು ಅವರ ಪಕ್ಷನಿಷ್ಠೆ ಮತ್ತೊಂದು ಅಥವಾ ಅವರ ಒಂದು ಸೈದ್ಧಾಂತಿಕ ನಿಲುವು ಮತ್ತೊಂದು ಎಲ್ಲ ಓಕೆ. ಆದರೆ ಅದರ ಆಚೆಗೆ ಅವರು ಡೇ ಒನ್ನಿಂದ ಕುರ್ಚಿಯ ಸುತ್ತನೇ ಇರುವಂಥವ್ರು, ಅದು ಪ್ರತಿಪಕ್ಷದಲ್ಲಿರಲಿ ಆಡಳಿತ ಪಕ್ಷದಲ್ಲಿರಲಿ ಒಂದು ಪವರ್ಫುಲ್ ಸ್ಥಾನವನ್ನು ಇಟ್ಕೊಂಡೇ ಬಂದಿರೋವಂಥವ್ರು. ಅದು ಅವರ ಒಂದು ಚರಿಷ್ಮಾ ಮತ್ತು ಅವರ ಒಂದು ಶಕ್ತಿ ಮತ್ತು ಅವರ ಒಂದು ಬಾರ್ಗೇನಿಂಗ್ ಪವರ್. ಸೊ ನಾನು ಏನನ್ನೂ ಮಾಡಬಲ್ಲೆ, ಮಾಡಿ ದಕ್ಕಿಸ್ಕೊಂಡು ಬಲ್ಲೆ ಅನ್ನುವಂಥ ಒಂದು ಹಿಸ್ಟ್ರಿಯನ್ನು ಇಟ್ಕೊಂಡು ಬಂದಿರೋವಂಥವ್ರು. ಅದೇ ಲೆಕ್ಕಾಚಾರ. ಇಲ್ಲಾಂದರೆ ದೇವೇಗೌಡರನ್ನ ಎದುರಾಕೊಂಡಂಥವ್ರು ಸದ್ಯಕ್ಕೆ ಸಿದ್ದರಾಮಯ್ಯ ಅನ್ನೋ ಒಂದು ಮಾಡೆಲನ್ನು ಬಿಟ್ಟರೆ ಇನ್ಯಾವುದು ಕಾಣಿಸಲ್ಲ ಇಡೀ ಹಿಸ್ಟ್ರಿನಲ್ಲಿ. ಅವ್ರನ್ನ ಎದುರಾಕೊಂಡು ಏನೋ ಭಯಂಕರ ಸಕ್ಸಸ್ ಆದರು ಅಂತ ಎದುರಾಕೊಂಡಿರೋ ತುಂಬ ಜನ ಇದ್ದಾರೆ. ಸಕ್ಸಸ್ ರೇಷಿಯೋದಲ್ಲಿ ಆ ರೇಟಲ್ಲಿ ಯಾರೂ ಕಾಣಿಸಲ್ಲ. ಸೊ ಆ ಒಂದು ಕೆಪಾಸಿಟಿ, ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಇದೆ. ಮತ್ತು ತುಂಬ ಏನು ಅವರು 20 ವರ್ಷ ಆಯಿತು ಮೂಲ ಕಾಂಗ್ರೆಸ್ಸಿಗರಲ್ಲ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಆದರೂ ಡಿ ಕೆ ಶಿವಕುಮಾರ್ ಅವರ ಒಂದು ಏನೆಲ್ಲ ಅವ್ರನ್ನ ಈ ಹಿಂದೆ ಬಿಟ್ಟಂಥ ಸಂದರ್ಭದಲ್ಲಿ ಆದರೂ ಕೂಡ ಪಕ್ಷನಿಷ್ಠೆ ಮತ್ತೊಂದು ಅಂತ ಏನು ಬಂದರು. ವೇರ್ಯಾಸ್ ಎಲ್ಲ ಕೊಟ್ಟಿದ್ರು ಕೂಡ ಸಿದ್ದರಾಮಯ್ಯ ಅವರು ಈ ಸಂದರ್ಭದಲ್ಲಿ ಯಾವ ರೀತಿ ಹೋಲ್ಡ್ ಮಾಡಿ ಆಟ ಆಡಿಸ್ತಾರೆ. ಸೊ ಎರಡನ್ನೂ ಕಂಪೇರ್ ಮಾಡಿದಾಗ ಸಿದ್ದರಾಮಯ್ಯ ಅವ್ರನ್ನ ಈಸಿಯಾಗಿ ಟಚ್ ಆ್ಯಂಡ್ ಗೋ ಮಾಡೋಕ್ಕಾಗಲ್ಲ. ವೇರ್ಯಾಸ್ ಡಿ ಕೆ ಶಿವಕುಮಾರ್ ಅವ್ರನ್ನಾದರೂ ಸ್ವಲ್ಪ ಸುಮ್ಮನಿರಿ ಅಂತನಾದರೂ ಹೇಳಿಸ್ಬೋದೇನೋ. ಡೆಸ್ಪೈಟ್ ಆಫೀಸ್ ಅವರ ಬಣದ ಎಲ್ಲ ಡ್ರಾಮಾಗಳು ಅಥವಾ ಅವ್ರದ್ದೇ ಲೆಕ್ಕಾಚಾರಗಳು ಆಗಿದೋ ಬಿಟ್ಟಿದೋ ದಿನಕ್ಕೊಂದು ಮಾತಾಡ್ತಾ ಇರೋದು ಅದೆಲ್ಲದರ ಹೊರತಾಗಿ ಅವ್ರನ್ನ ಸುಮ್ಮನಿರಿಸಿ ಅಂತ ಹೇಳ್ಬೋದು. ಬೇರೆ ಸಿದ್ದರಾಮಯ್ಯ ಅವ್ರನ್ನ ಹಂಗೆ ಮಾಡೋಕ್ಕಾಗಲ್ಲ. ಸೊ ಆ ಕಾರಣಕ್ಕೋಸ್ಕರನೇ ಆ ಒಂದು ಲೆಕ್ಕಾಚಾರ ಇರೋದ್ರಿಂದನೇ ಸಿದ್ದರಾಮಯ್ಯ ಅವರು ಕೂಡ ಇಷ್ಟು ಕಾನ್ಫಿಡೆಂಟ್ ಆಗಿ ಅವರು ಬೇಕಾದವ್ರ ಹತ್ರ ಮಾತಾಡಿಸ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ವೇರಾಜ್ ಎಷ್ಟು ದಿನ ಅನ್ನುವಂಥದ್ದು ಈಗ ನಿರ್ಣಾಯಕ ಘಟ್ಟಕ್ಕೆ ಬಂದಂತ ಕಾಣಿಸ್ತಾ ಇದೆ. ಹೋಗಿರುವಂಥದ್ದು ಅಸ್ಸಾಂ ಚುನಾವಣೆಯ ಉಸ್ತುವಾರಿಯ ಸಭೆಗಳು ಮತ್ತು ಆ ಲೆಕ್ಕಾಚಾರ ಇದ್ರೂ ಕೂಡ ಅದರ ಆಚೆಗೆ ಸ್ವಾಮಿ ಕರಸುಕಾರ ಇದ್ದೇ ಇರುತ್ತೆ. ಅವ್ರಿಗೆ ತುಂಬ ಕ್ರೂಷಿಯಲ್ ಮತ್ತು ಚಾಲೆಂಜ್ ಆಗಿರುವಂಥದ್ದು ಇವಾಗ ರಾಹುಲ್ ಗಾಂಧಿಯವರ ಭೇಟಿ. ಈಗ ಅದಕ್ಕೋಸ್ಕರ ಇಲ್ಲಿ ಬಂದಾಗಲಾದರೂ ಭೇಟಿ ಮಾಡಬೇಕು, ಅಲ್ಲಾದರೂ ಭೇಟಿ ಮಾಡಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಒದ್ದಾಡ್ತಾ ಇರುವಂಥದ್ದು. ಆ ಒಂದು ಭೇಟಿ ಎಂಟೈರ್ ಅರ್ಥಮೆಟಿಕ್ಕನ್ನು ಚೇಂಜ್ ಮಾಡುತ್ತೆ. ಹೌದು ಇಲ್ಲ ಅನ್ನುವಂಥ ಎರಡೇ ಆಪ್ಷನಲ್ಲಿ ಕಾಣುವಂಥದ್ದು. ಮುಂದಕ್ಕೆ ನೋಡಿ ಆಮೇಲೆ ನೋಡಿ ಅನ್ನುವಂಥ, ಯಾಕಂದರೆ ರಾಹುಲ್ ಗಾಂಧಿ ಅವರ ಒಂದು ಪಕ್ಷದಲ್ಲಿ ಅವರ ಒಂದು ವ್ಯಕ್ತಿತ್ವ ಅಥವಾ ಅವರ ಒಂದು ಚಟುವಟಿಕೆಗಳನ್ನ ನೋಡಿದಂಥ ಸಂದರ್ಭದಲ್ಲೂ ಕೂಡ ಕ್ಲಿಯರ್ ಕಟ್ಟಾಗಿ ಬೇರೆಯವ್ರ ರೀತಿ ಓಲೈಕೆ ಹೋಗೋರಿದ್ರೆ ಹೋಗಲಿ, ಇರೋರಿದ್ರೆ ಇರಲಿ ಅನ್ನೋ ರೀತಿ ಒಂದು ಮನಸ್ಥಿತಿಯಲ್ಲೇ ಇದ್ಕೊಂಡು ಬಂದಿರೋರು ಅನ್ನೋವಂಥದ್ದನ್ನು ಅವರ ಜೊತೆಗೆ ಇದ್ದವರು ಹೊರಗೋದವರು ಎಲ್ಲರೂ ನೋಡಿದಂಥ ಸಂದರ್ಭದಲ್ಲಿ ಕಾಣುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿಗಬಹುದಾದಂತಹ ಭೇಟಿ ಮತ್ತು ಆ ಭೇಟಿಯಲ್ಲಿ ಸಿಗಬಹುದಾದಂಥ ಒಂದು ನಿರ್ದೇಶನ ಸೂಚನೆ ಏನು ಅನ್ನೋದ್ರ ಮೇಲೆ ಸಿದ್ದರಾಮಯ್ಯ ಅವರ ಕುರ್ಚಿ ಅಥವಾ ಕಾಂಗ್ರೆಸ್ನ ಇಲ್ಲಿನ ಲೆಕ್ಕಾಚಾರಗಳು ಅವಲಂಬಿತ ಆಗಿದೆ. ಆ ಕಾರಣಕ್ಕೇ ಅವರೂ ಕೂಡ ಅವರು ಸ್ವಂತ ನಿರ್ಧಾರ ಇರ್ಬೋದು ರಾಹುಲ್ ಗಾಂಧಿ ಅವರು ಸಿಗದೇ ಇರೋದು, ಅಥವಾ ಈ ಸಂದರ್ಭದಲ್ಲಿ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋಣ, ಒಂದು ಹಂತದಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಕನ್ವಿನ್ಸ್ ಮಾಡೋದಾದ್ರೆ ಏನಾದರೂ ಮಾಡೋಣ, ಇಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಅವ್ರನ್ನೇ ಕನ್ವಿನ್ಸ್ ಮಾಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಏನಾದರೂ ಯಾರೋ ಸಲಹೆಯನ್ನು ಕೊಟ್ಟು ಭೇಟಿ ಆಗದಿರೋವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಿದ್ರು ಅನ್ನೋ ಕುತೂಹಲ ಸದ್ಯಕ್ಕಂತೂ ಇದೆ. ಆದರೆ ಈ ಸಲ ನಿರ್ಣಾಯಕ ಘಟ್ಟಕ್ಕೆ ಕೈ ಹಾಕದಂತೆ ಕಾಣಿಸ್ತಾ ಇದೆ ಡಿ ಕೆ ಶಿವಕುಮಾರ್. ಅದು ಪ್ರತಿ ಸಲವೂ ಕೂಡ ಹಾಗೆ ಅನಿಸುತ್ತೆ ನಿರ್ಣಾಯಕ ಘಟ್ಟ ಅಂತ. ಆದರೆ ಈ ಸಲನಾದರೂ ಏನಾದರೂ ಫ್ರೂಟ್ಫುಲ್ ರಿಸಲ್ಟ್ ಅವ್ರಿಗೆ ಸಿಗುತ್ತಾ, ಅವ್ರು ಅಂದ್ಕೊಂಡಿರೋ ರೀತಿ, ಅವರು ಹೇಳ್ತಾ ಇರೋ ರೀತಿ ಅನ್ನುವಂಥದ್ದು ಕುತೂಹಲ ಪೃಥ್ವಿ. ಪಟೇಲ್ರ, ಇಲ್ಲಿ ದಾವೋಸ್ಗೆ ಹೋದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೂ ಒಂದು ಮೆಸೇಜನ್ನು ಪಾಸ್ ಮಾಡಿದ್ರು. ಇಂಗ್ಲೀಷಲ್ಲಿ ಮಾತನಾಡೋ ಮುಖಾಂತರ ಐ ಹ್ಯಾವ್ ನಂಬರ್ಸ್ ಬಟ್ ಲೆಟ್ ಹೈಕಮಾಂಡ್ ಡಿಸೈಡ್ ಅಂತ ಹೇಳಿದರು. ಅದರ ಜೊತೆಗೆ ಅಸ್ಸಾಂ ಚುನಾವಣೆ ಬರೀ ನೆಪ ಆಗಿದ್ದಿದ್ರೆ ಡಿ ಕೆ ಶಿವಕುಮಾರ್ ಅವರ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಕಷ್ಟ, ನನ್ನ ದುಃಖ ಎಲ್ಲ ಏನಿದೆ ಅದೆಲ್ಲವನ್ನು ಕೂಡ ಹೇಳ್ಕೊಳ್ತೀನಿ ಅನ್ನುವಂಥ ಸ್ಟೇಟ್ಮೆಂಟ್ ಬರ್ತಾ ಇರಲಿಲ್ಲ ಹೈಕಮಾಂಡ್ ವಿಚಾರದಲ್ಲಿ ಬರೀ ಅಸ್ಸಾಂ ಚುನಾವಣೆನೇ ಆಗಿದ್ದಿದ್ರೆ. ಸೊ ಈಗ ಮತ್ತೊಂದು ಕಡೆ ವಿದೇಶಿ ಪ್ರವಾಸ ಸಿದ್ದರಾಮಯ್ಯನವರು ಬಣದವರು ಹೋಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಎಷ್ಟು ಜನ ಹೋಗ್ಬೋದು, ಅದು ಯಾವ ಕಾರಣಕ್ಕೋಸ್ಕರ, ಅದು ಬಜೆಟ್ನ ಸಂದರ್ಭದಲ್ಲೇ ಹೋಗ್ತಾ ಇರುವಂಥದ್ದು ಏನು ಸಂದೇಶ ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ? ನಿಮಗೆ ಕಳೆದ ತಿಂಗಳೇ ಅದು ಫಿಕ್ಸ್ ಆಗಿದೆ. ಸುಮಾರು 18ರಿಂದ 25 ಶಾಸಕರುಗಳು ಆಸ್ಟ್ರೇಲಿಯಾ ಸೇರಿದಂತೆ 2-3 ಕಂಟ್ರಿಗಳಿಗೆ ಟೂರ್ ಹೋಗುವಂಥದ್ದು.
ನಿಮಗೆ ಆ್ಯಕ್ಚುಲಿ ಹೋಗ್ತಾರೆ ಸತೀಶ್ ಜಾರಕಿಹೊಳಿ ಒಂದು ಟೀಮು ಆ್ಯಕ್ಚುಲಿ ಲಾಸ್ಟ್ ಮಂತ್ ಹೋಗಿತ್ತು, ಒಂದು 5-6 ಜನ ಅವ್ರದ್ದೊಂದು ಟೀಮು ಟ್ರಿಪ್ ಅವರು ಪ್ರತಿ ವರ್ಷ ಹೋಗ್ತಾರೆ. ಆ ರೀತಿ ಹೋಗ್ತಿರ್ತಕ್ಕಂಥದ್ದು ಮತ್ತು ಈ ಟೂರ್ ಹೋಗ್ತಿರೋದ್ರದ್ದು ಕೂಡ ಈಗ ಸಂದರ್ಭ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಮುಖ್ಯಮಂತ್ರಿ ಜೊತೆ ಗುರ್ಸ್ಕೊಂಡಂಥವ್ರು, ಮುಖ್ಯಮಂತ್ರಿ ಪರವಾಗಿರ್ತಂಥವ್ರು, ಮುಖ್ಯಮಂತ್ರಿ ಬೆನ್ನಿಗೆ ನಿಂತಂಥವ್ರು ಸುಮಾರು 15 ಜನ ಈಗಾಗಲೇ 2-3 ಕಂಟ್ರಿಗೆ ಸುಮಾರು 10-12 ದಿವಸ ಅವರು ವಿದೇಶ ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಶಿವಗಂಗರವರು ಕೂಡ, ನಾವು ಕೂಡ ಒಂದು 10-15 ಜನ ಗೋವಾಕ್ಕೆ ಹೋಗ್ತೀವಿ, ಗೋವಾದಲ್ಲಿ ರೆಸಾರ್ಟಲ್ಲಿ ಇರ್ತೀವಿ ಅಂತೇಳಿ ಶಿವಗಂಗರವರು ಕೂಡ ಹೇಳಿರ್ತಕ್ಕಂಥದ್ದು. ಇದು ಒಂದು ಭಾಗ. ಈಗಷ್ಟೇ DK ಸುರೇಶ್ರವರು ಸ್ವಲ್ಪ ನಿಧಾನ ಆದರೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಹುದ್ದೆಯನ್ನು ಬಿಟ್ಕೊಡ್ತಾರೆ ಎಂಬ ವಿಶ್ವಾಸ ಇದೆ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಅಂದರೆ ಲೇಟ್ ಆಗ್ಬೋದು, ಆದರೂ ಬಿಟ್ಕೊಡ್ಬೋದು ಎಂಬ ವಿಶ್ವಾಸ ಇದೆ ಎಂಬ ಮಾತನ್ನು ಹೇಳಿರುವಂಥದ್ದು. ಇದರ ನಡುವೆ ಮಾರ್ಚ್ 6 ಒಳಗಡೆ ನೀವು ಚುನಾವಣೆ ಮಾಡಿ KMF ಅಂತೇಳಿ ಇದು ಸಹಕಾರ ಚುನಾವಣಾ ಮಹಾಮಂಡಲ ಅಂತ, ಆ ಚುನಾವಣೆ ನಡೆಸೋದೇ ಸಹಕಾರದೊಳಗಡೆ ಕೂಡ ಒಂದು ಆಯೋಗ ಇರ್ತಕ್ಕಂಥದ್ದು. ಅದಕ್ಕೆ KMF ಆಡಳಿತ ಮಂಡಳಿ ಮನವಿಯನ್ನು ಮಾಡಿರ್ತಕ್ಕಂಥದ್ದು. ಸುಮಾರು 20 ತಿಂಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥದ್ದು ಅಧ್ಯಕ್ಷ ಹುದ್ದೆ. ಮೇಜರಾಗಿ ಈಗ ಬಮೂಲ ನಿರ್ದೇಶಕರಾಗಿರ್ತಕ್ಕಂಥ DK ಸುರೇಶ್ ಅವರು ಕಾಂಪಿಟೇಟರ್ ಇರ್ತಕ್ಕಂಥದ್ದು, ಮಾಲೂರು ನಂಜೇಗೌಡರು ಇರ್ತಕ್ಕಂಥದ್ದು, ಇಟ್ನಾಳರು ಇರ್ತಕ್ಕಂಥದ್ದು. ಇದು ಕೂಡ ಎದುರಾಗಿರ್ತಕ್ಕಂಥ, ಯಾಕಂತೇಳಿದ್ರೆ KMF ಚುನಾವಣೆ ಅಂತ ಹೇಳಿದ್ರೆ ಅದು ಅತಿ ದೊಡ್ಡ ಚುನಾವಣೆ. ಅದೊಂದು ಸರ್ಕಾರಿ ಸ್ವಾಯತ್ತ ಸಂಸ್ಥೆ. ಸುಮಾರು ವರ್ಷಕ್ಕೆ 42-43 ಸಾವಿರ ಕೋಟಿ ರೂಪಾಯಿ ವ್ಯವಹಾರವನ್ನು ಮಾಡ್ತಕ್ಕಂಥದ್ದು. ಯಾವ ಸಂಸ್ಥೆ ಕೂಡ ಅಷ್ಟು ಲಾಭದಾಯಕವಾಗಿಲ್ಲ. ಅದನ್ನು ಕಟ್ಟಿ ಬೆಳೆಸೋದಾದ್ರೆ ಒಂದು ಸೆಕೆಂಡ್ ರೇವಣ್ಣವರೇ ಇರ್ತಕ್ಕಂಥದ್ದು. ಈಗಾಗಲೇ ರಾಘವೇಂದ್ರ ಇಟ್ನಾಳ್ ಅವರು ಎಂಟ್ರಿ ಕೊಟ್ಟಿರುವಂಥದ್ದು. ಅವರು ಈಗಾಗಲೇ ಬಾಲಚಂದ್ರ ಜಾರಕಿಹೊಳಿ ಜೊತೆ ಚರ್ಚೆ ಮಾಡಿರೋದು, ರೇವಣ್ಣ ಜೊತೆ ಕೂಡ ಆಪ್ತಿ ರೆಕಾರ್ಡ್ ಮಾತಾಡಿರುವಂಥದ್ದು. ಸರ್ಕಾರದ 4 ಕೋಟಿ ಇರುತ್ತೆ, ಪಶುಸಂಗೋಪನೆ ಇಲಾಖೆದಿರುತ್ತೆ, ನಿರ್ಬಂಧಕರಿರುತ್ತೆ, ಸರ್ಕಾರದ ಒಂದು ನಾಮನಿರ್ದೇಶನ ಇರುತ್ತೆ, ಒಟ್ಟು 4 ಕೋಟಿಗಳಿರ್ತವೆ. ಈಗ ಹೊಸದಾಗಿ ಇದೊಂದು ಪಾಲಿಟಿಕ್ಸು ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಮುಖ್ಯಮಂತ್ರಿಗಳು ಬಜೆಟ್ ಮೀಟಿಂಗನ್ನು ಸ್ಟಾರ್ಟ್ ಮಾಡಿದ್ದಾರೆ. ಬಜೆಟ್ಟು 6 ಅಥವಾ ಇನ್ನು ಡೇಟ್ ಫಿಕ್ಸ್ ಮಾಡ್ತೀವಿ, ಆ ಬಜೆಟ್ ಮೀಟಿಂಗ್ ಮೇಲೆ ನಾವು ಡಿಪೆಂಡ್ ಅಪಾನ್ ಬಜೆಟ್ ಮೀಟಿಂಗ್ ಮೇಲೆ ಅಂತೇಳಿ ಬಜೆಟ್ ಮಂಡನೆ ಹೇಳ್ತಿರ್ತಕ್ಕಂಥದ್ದು. ಇದ್ರ ನಡುವೆ DK ಶಿವಕುಮಾರ್ ಕೂಡ ನಮ್ಮಿಬ್ಬರ ನಡುವೆ ಓಪನ್ ಆಗಿ ಹೇಳ್ತಾರೆ, ನಮ್ಮಿಬ್ಬರ ನಡುವೆ ನಡೆದಿರ್ತಕ್ಕಂಥದ್ದು ಅಲ್ಲ, ಅದು ವರಿಷ್ಠರ ನಡುವೆ ಚರ್ಚೆ ಆಗಿರುವಂಥದ್ದು ಅಂತ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಒಂದು ಕಡೆ KMF ಚುನಾವಣೆ ಇರ್ತಕ್ಕಂಥದ್ದು. KMF ಚುನಾವಣೆಯಲ್ಲಿ ತಮ್ಮ ಸಹೋದರ DK ಸುರೇಶ್ ಅವ್ರನ್ನ ಕೂಡ KMF ಅಧ್ಯಕ್ಷನ ಮಾಡಬೇಕು. ಆ ಮುಖಾಂತರ ಸಹಕಾರ ಹಾಲು ಒಕ್ಕೂಟಗಳು ಸುಮಾರು 16 ಹಾಲು ಒಕ್ಕೂಟಗಳು ಬರ್ತವೆ. ಅಲ್ಲೂ ಕೂಡ ನಮ್ಮದೊಂದು ಗ್ರಿಪ್ ಇರಬೇಕು. ಯಾಕಂತೇಳಿದ್ರೆ ನಿಮಗೆ JDSಗೆ ಅದೇ ಭದ್ರ ಬುನಾದಿ ಆಗಿತ್ತು ಮತ್ತು ಅದೊಂದು ಒಳ್ಳೆಯ ಸಂಸ್ಥೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಆ ಸ್ಟ್ರಾಟಜಿನೂ ಕೂಡ ಒಂದು ಕಡೆ ಮಾಡ್ತಿರುವಂಥದ್ದು. ಇದ್ರ ನಡುವೆ MLAಗಳು ಟೂರ್ ಹೋಗ್ತಿರ್ತಕ್ಕಂಥದ್ದು. ನಿಮಗೆ ಕಳೆದ 2025 ನವೆಂಬರ್ 18ನೇ ತಾರೀಕು ರಾಜ್ಯಕ್ಕೆ ರಾಹುಲ್ ಗಾಂಧಿಯವರು ಬರಬೇಕಿತ್ತು. ಸುಮಾರು 100 ಹೊಸ ಕಟ್ಟಡಗಳನ್ನು ಕಾಂಗ್ರೆಸ್ ಭವನಗಳನ್ನು ನಿರ್ಮಾಣ ಮಾಡ್ತಿರ್ತಕ್ಕಂಥ, ಅದಕ್ಕೆ ಶಂಕುಸ್ಥಾಪನೆಗಾಗಿ ರಾಹುಲ್ ಗಾಂಧಿ ಕೈಯಿಂದಲೇ ಮಾಡಿಸ್ಬೇಕನ್ನೋದು DK ಶಿವಕುಮಾರ್ ಆಸೆ ಆಗಿತ್ತು. ಅದು ಆ ಸಂದರ್ಭದಲ್ಲೇ ಎಲ್ಲ ಕರ್ನಾಟಕದಲ್ಲಿ ರಾಜಕೀಯ ಮೇಲಾಟ ಆಗಿತ್ತು. ಒಂದು ಕಡೆ ಬಣಗಳ ಕಿತ್ತಾಟ ಆಗಿತ್ತು. ಒಂದು ಕಡೆ ರಾಹುಲ್ ಗಾಂಧಿ ಕೂಡ ಇದೇ ಕಾರಣಕ್ಕೆ ಸ್ಕಿಪ್ ಮಾಡಿದ್ರ ಅಂತ ಚರ್ಚೆ ಆಯಿತು. ಅದ ನಂತರ ಅವರು ಫಾರಿನ್ ಟೂರ್ ಹೋದರು. ಲೋಕಸಭೆ ಅಧಿವೇಶನ ಆರಂಭ ಆಯಿತು. ಕಳೆದ 3 ತಿಂಗಳಿಂದಲೂ ಅಟೆಂಪ್ಟ್ ಮಾಡ್ತಿರುವಂಥದ್ದು. ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮಾರ್ಚ್ 6 ಅಥವಾ 10ನೇ ತಾರೀಕು ಒಳಗಡೆ ಬನ್ನಿ ಅಂತೇಳಿ ರಿಕ್ವೆಸ್ಟ್ ಕೂಡ ಮಾಡಿರುವಂಥದ್ದು. ಇವತ್ತು ಕೂಡ DK ಶಿವಕುಮಾರ್ ಅವರು ಭೇಟಿಗೆ ಸಮಯಾವಕಾಶ ಸಿಕ್ಕಿದರೆ KC ವೇಣುಗೋಪಾಲ್ ಮತ್ತು ರಾಹುಲ್ ಗಾಂಧಿ ಭೇಟಿ ಆಗ್ತಾರೆ. ಮೊದಲನೇದಾಗಿ ಅದೇ 100 ಕಟ್ಟಡಗಳ ಶಂಕುಸ್ಥಾಪನೆಗೆ ಅವ್ರನ್ನ ಇನ್ವೈಟ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅಫ್ಕೋರ್ಸ್ ಅವರು ರಾಜಕೀಯ ಮಾತಾಡೇ ಆಡ್ತಾರೆ, ಅವಕಾಶಗಳನ್ನು ಕೇಳ್ತಾರೆ. ಸದ್ಯ ಬಹುಶಃ ಮಾರ್ಚ್ ಬಜೆಟ್ ನಂತರದ ತಯಾರಿನ ಇದು ಅಂದರೆ ಮತ್ತೆ ಎಕ್ಸಸೈಸ್ ಆರಂಭಿಸಿದ್ರಾ? ಯಾಕಂತೇಳಿದ್ರೆ ನಿಮಗೆ ಒತ್ತಡ ಇಲ್ಲ ಅಂದರೆ ಯಾರು ಬಿಟ್ಕೊಡ್ತಾರೆ? ಈಗ ಯಾವುದೇ ಒಂದು ಮಗು ಕೂಡ ಇವತ್ತಿನ ಕಾಲದಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ ಅದು ಹತ್ತಿರ ಮಾತ್ರ ತಾಯಿ ಹಾಲು ಕೊಡೋದು. ಹಾಗಾಗಿ ಇವರು ಪ್ರೆಸರ್ ಮಾಡಿದ್ರೆ ತಾನೇ ಹೈಕಮಾಂಡ್ ಕೂಡ ಗೊತ್ತಾಗ್ತಕ್ಕಂಥದ್ದು. ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ದುರಿತ ಕಾಲದಲ್ಲಿದೆ. ದೇಶಾದ್ಯಂತ ಕಾಂಗ್ರೆಸ್ ಎಲ್ಲ ರಾಜ್ಯಗಳಲ್ಲಿ ಆಡಳಿತವನ್ನು ಅಧಿಕಾರವನ್ನು ಇರ್ತಕ್ಕಂಥದ್ದು ಕೇವಲ 3 ರಾಜ್ಯ, ಕರ್ನಾಟಕ, ಹರಿಯಾಣ, ತೆಲಂಗಾಣ ರಾಜ್ಯಗಳಿರ್ತಕ್ಕಂಥದ್ದು. ಅತಿ ದೊಡ್ಡ ರಾಜ್ಯ ಕಾಂಗ್ರೆಸ್ ಇರ್ತಕ್ಕಂಥದ್ದು. ಭಾರತೀಯ ಜನತಾ ಪಕ್ಷ ಇವತ್ತು ಕೂಡ ಗಂಭೀರ ಆರೋಪ ಮಾಡುತ್ತೆ, ಚುನಾವಣೆಗಳಿಗೆ ಇಲ್ಲಿಂದಲೇ ಇಲ್ಲಿ ಮಾಡ್ತಕ್ಕಂಥ ವಸೂಲುಗಳನ್ನು ದುಡ್ಡು ತಗೊಂಡು ಹೋಗ್ತಾರೆ, ATM ಅಂತೇಳಿ ಆರೋಪಗಳನ್ನು ಮಾಡ್ತಿರುವಂಥದ್ದು. ಇದರ ನಡುವೆ ಪ್ರಮುಖವಾಗಿ ಕಾಂಗ್ರೆಸ್ ಕೂಡ ಕರ್ನಾಟಕ ಅನಿವಾರ್ಯ. ಹಾಗಾಗಿ ಸ್ಮೂತಾಗಿ ಇಲ್ಲಿರ್ತಕ್ಕಂಥ ಇಶ್ಯೂಸ್ಗಳನ್ನ ಅವರು ಸಾಲ್ವ್ ಮಾಡಬೇಕಾಗಿರುವಂಥದ್ದು. ಹಾಗಾಗಿ ರಾಹುಲ್ ಗಾಂಧಿ ಕೂಡ ಇಬ್ಬರನ್ನು ಕೂರಿಸಿ ತಾಳ್ಮೆಯಿಂದ ಬಗೆಹರಿಸಬೇಕಾಗಿರ್ತಕ್ಕಂಥದ್ದು. ಈ ರಾಜ್ಯವನ್ನು ಕಳ್ಕೊಳ್ಳೋಕೆ ಅವ್ರು ಇಷ್ಟಪಡಲ್ಲ. ಒಂದು ವೇಳೆ ಕರ್ನಾಟಕನೂ ಕಳೆದೋಯ್ತಂದರೆ ಕಾಂಗ್ರೆಸ್ಸಿಗೆ ಬಹುಶಃ ಮುಂದಿನ ಇನ್ನೂ ಕಷ್ಟ ಆಗ್ತಕ್ಕಂಥದ್ದು. ಈಗ ವೆಸ್ಟ್ ಬೆಂಗಾಲ್ ಚುನಾವಣೆ ಇರ್ತಕ್ಕಂಥದ್ದು. ವೆಸ್ಟ್ ಬೆಂಗಾಲ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಬರಲ್ಲ. ಕಾಂಗ್ರೆಸ್ ಒಂದಷ್ಟು ಸೀಟ್ಗಳನ್ನ ಗೆಲ್ಲೋ ಚಾನ್ಸಸ್ ಇದೆ, ಅಷ್ಟು 5-10 ಸೀಟು ಅಂತ ಹೇಳ್ತಾರೆ. ಇನ್ನು
ಪಕ್ಕದ ತಮಿಳ್ನಾಡು ಇರ್ತಕ್ಕಂಥದ್ದು DMK ಜೊತೆ ಅಲಯನ್ಸ್ ಇರ್ತಕ್ಕಂಥದ್ದು. ಕಳೆದ ಬಾರಿ 18 ಸೀಟು ಗೆದ್ದಿದ್ರು, ಈ ಸರಿ 18ಕ್ಕೂ ಕಷ್ಟ ಅಂತ ಇರ್ತಕ್ಕಂಥದ್ದು. ಇನ್ನು ಕೇರಳ ಚುನಾವಣೆಯಲ್ಲಿ ಒಂದು ಅವಕಾಶ ಇದೆ, UDF ಗೆ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟಿಗೆ ಅವಕಾಶ ಇರ್ತಕ್ಕಂಥ. ಅಲ್ಲೂ ಕೂಡ ಒಂದು 4-5 ಬಣ ಆಗಿದ್ದಾವೆ. ರಮೇಶ್ ಚೆನ್ನಿತ್ತಾಲ್ ಬಣ, KC ವೇಣುಗೋಪಾಲ್ ಬಣ, ಹೀಗೆ ಅಲ್ಲೂ ಕೂಡ ಕಾಂಗ್ರೆಸ್ ಒಳಗಡೆ 108 ಬಣಗಳಿರ್ತಕ್ಕಂಥದ್ದು. ಇನ್ನು ಪುದುಚೇರಿ ವೆರಿ ಸ್ಮಾಲ್ ಸ್ಟೇಟ್. ಇನ್ನು ಅಸ್ಸಾಂ ಹಾಲಿ ಮುಖ್ಯಮಂತ್ರಿ ವೆರಿ ಸ್ಟ್ರಾಂಗ್ ಇರ್ತಕ್ಕಂಥವ್ರು. ಹಾಗಾಗಿ ಇಂಥ ಸಂದರ್ಭದಲ್ಲಿ ಹೈಕಮಾಂಡ್ ಕೂಡ ಅಳೆದು ತೂಗಿ ಆಲೋಚನೆ ಮಾಡಿ ಯಾವುದೇ ಕೂಡ ಡಿಸ್ಪ್ಯೂಟ್ ಇಲ್ದಲೆ ಇಬ್ಬರ ಜೊತೆ ಕೂತು ಮಾತಾಡಿ ಬಹುಶಃ ಇದೊಂದು ತೀರ್ಮಾನ ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಆದರೆ ಅದು ಸದ್ಯಕ್ಕಿಲ್ಲ ಎಂಬುದಕ್ಕೆ ಬಜೆಟ್ ಅಧಿವೇಶನ ಇರ್ತಕ್ಕಂಥದ್ದು, ZP ಮತ್ತು TP ಎಲೆಕ್ಷನ್ಗಳಿರ್ತಕ್ಕಂಥದ್ದು, BBMP GBA ಎಲೆಕ್ಷನ್ ನಮ್ಮ ಕಣ್ಮುಂದೆ ಇರ್ತಕ್ಕಂಥದ್ದು, 5 ರಾಜ್ಯಗಳ ಚುನಾವಣೆ ಇರ್ತಕ್ಕಂಥದ್ದು. ಅಷ್ಟರೊಳಗಡೆ ಮತ್ತೊಂದು ಹಂತದ ಪ್ರೆಸರನ್ನು ಟ್ಯಾಕ್ಟಿಕ್ಸ್ನ ಬಿಲ್ಡ್ ಮಾಡಲಿಕ್ಕೆ ಒಂದು ಪ್ರಯತ್ನ ಇದೆ. ಮತ್ತು ಇದರ ಹಿಂದೆ KMF ಚುನಾವಣೆಯ ತಂತ್ರಗಾರಿಕೆ ತಮ್ಮನ್ನು ಕೂರಿಸ್ಲಿಕ್ಕೂ ಒಂದು ಸ್ಟ್ರಾಟಜಿ ಅಂತಿದೆ. ಅದಕ್ಕಾಗಿ ನೋಡಿ DK ಸುರೇಶ್ ಕೂಡ ದೆಹಲಿಗೆ ಹೊರಟ್ರು ಇವತ್ತು. ಓಕೆ, ನೋಡಿ